ಈಗ ಬಲವಾಗಿ ಒಂದು ಆಡಿಯೋ ಸಾಕ್ಷ್ಯ ಕೂಡ ಈಗ ಲಭ್ಯವಾಗ್ತಾ ಇದೆ. ಏನು ಈ ಡಿ ಗ್ಯಾಂಗ್ ಏನಿದೆ, ಡೆವಿಲ್ ಗ್ಯಾಂಗ್. ಸೊ ಈ ಗ್ಯಾಂಗ್ ಈಗ ಮಾಡಿರುವಂಥ ಕ್ರೌರ್ಯ ಏನಿದೆ ಆ ವಿಚಾರಕ್ಕೆ ಈಗ ಆಡಿಯೋನೇ ಸಾಕ್ಷಿ ಆಗ್ತಾ ಇದೆ. ಇಬ್ಬರು ವ್ಯಕ್ತಿಗಳ ಮಧ್ಯೆ ಆಡಿಯೋ ಸಂಭಾಷಣೆ ಆಗಿದೆ. ಭಯಾನಕ ಹತ್ಯೆಯನ್ನ ಬಿಚ್ಚಿಟ್ಟಿದ್ದಾನೆ ಆ ವ್ಯಕ್ತಿ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಿದೆ ಈ ಆಡಿಯೋದಲ್ಲಿ? ಸಾಕ್ಷಿಗಳು ಹಲವು ರೀತಿಯಾಗಿ ಸಿಗ್ತಾ ಇದೆ, ಅದರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ. ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಆಡಿಯೋ ಸಂಭಾಷಣೆ, ಇದು ಕೋರ್ಟ್ನಲ್ಲಿ ಹೇಗೆ ನಿಂತ್ಕೊಳ್ಳುತ್ತೆ, ಅದನ್ನ ಪುರಾವೆ ಆಗಬೇಕು, ಆಡಿಯೋ ಸಂಭಾಷಣೆ ಮಾಡಿದಂಥವ್ರದ್ದು ವಾಯ್ಸ್ ಟೆಸ್ಟ್ ಆಗಬೇಕು, ಇವೆಲ್ಲವೂ ಕೂಡ ಎವಿಡೆನ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಹಂತಕ್ಕೆ ಹೋಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ಗಳು ಕೋರ್ಟ್ನಲ್ಲಿ ಹೇಗೆ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಕಡೆಗೆ. ಆದರೆ ನೈತಿಕವಾಗಿ ಇವೆಲ್ಲ ವಿಚಾರಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಇದು ಯಾವ ಸಂದರ್ಭದಲ್ಲಿ ರೆಕಾರ್ಡ್ ಆಯಿತು, ಯಾರು ಮಾತನಾಡಿದರು, ಯಾರ ಫೋನಲ್ಲಿ ರೆಕಾರ್ಡ್ ಆಗಿದೆ, ಇವೆಲ್ಲವೂ ಕೂಡ ಅತಿ ಮುಖ್ಯವಾಗುತ್ತೆ. ಸೊ ಈಗ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಅನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆಡಿಯೋ ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಆಡಿಯೋ ಸಂಭಾಷಣೆ, ಮನಸ್ಸೋ ಇಚ್ಛೆ ಹಲ್ಲೆ ನಡೆದಿರುವಂಥದ್ದು ಬೆಳಕಿಗೆ ಬರುತ್ತೆ. ಈ ಆಡಿಯೋದಲ್ಲಿ ಮಾತನಾಡಿರೋದನ್ನು ಕೇಳಿಸ್ಬಿಟ್ರೆ ಬಹಳ ಶಾಕಿಂಗ್. ಈ ಮಟ್ಟಕ್ಕೆ ಕ್ರೌರ್ಯ ಮೆರೆದ್ರ, ಈ ಮಟ್ಟಕ್ಕೆ ಕೋಪ ಯಾಕೆ ಬಂತು? ಕೊಲೆ ಮಾಡುವ ಮಟ್ಟಕ್ಕೆ ಹೋಗುವ ಮಟ್ಟಕ್ಕೆ ಕೋಪ ಏನಿತ್ತು? ರೇಣುಕಾಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳಿಂದೆಲ್ಲ ಹೊಡೆದಿದ್ದಾರೆ ದರ್ಶನ್ ಗ್ಯಾಂಗ್. ರೇಣುಕಾಸ್ವಾಮಿ ತಲೆಯನ್ನ ಟ್ರಕ್ಗೆ ಗುದ್ದಿಸಿ ಕೊಲೆಯನ್ನ ಮಾಡಿದ್ದಾರೆ. ಆಡಿಯೋದಲ್ಲಿ ಹತ್ಯೆಯ ಕ್ರೌರ್ಯ ಈಗ ಬಯಲಾಗಿದೆ. ಸೊ ಆಡಿಯೋ ಯಾರು ಮಾತಾಡಿರೋದು? ಇಬ್ಬರು ವ್ಯಕ್ತಿಗಳು ಮಾತನಾಡಿರುವಂಥ ಆಡಿಯೋ ಸಂಭಾಷಣೆ ಇದು. ಕಣ್ಣಾರೆ ನೋಡಿದವರು ಮಾತ್ರ ಈ ರೀತಿಯಾಗಿ ವಿವರಿಸೋಕೆ ಸಾಧ್ಯವಾಗತ್ತೆ. ಸೊ ಹಾಗಾಗಿನೇ ಆ ವಿಚಾರವನ್ನ ಈ ಫೋನ್ನಲ್ಲೆಲ್ಲ ಮಾತನಾಡಬೇಕಾದ್ರೆ ಹೇಳಿದ್ದಾರೆ. ಆಡಿಯೋದಲ್ಲಿ ಏನಿದೆ ಹತ್ಯೆಯ ಕ್ರೌರ್ಯ ಅನ್ನೋದನ್ನ ಕೇಳಿಸ್ಕೊಳ್ಬೇಕು ನೀವು. ಸೊ ಯಾವ ರೀತಿಯಾಗಿದೆ, ಹೇಗೆ ಅವರು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು, ಕೊಲೆ ಹೇಗಾಯಿತು, ಆಮೇಲೆ ಕೊಲೆ ಆಗೋ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದನ್ನೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಆಡಿಯೋದಲ್ಲಿ. ಸೊ ಆಡಿಯೋನ ಕೇಳಿಸ್ಕೊಂಡ್ಬಿಡಿ. ಅಷ್ಟೊಂದು ಎವಿಡೆನ್ಸ್ 302 ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ. ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ನಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ ಬಂದು ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಪಕ್ಕ ಅಷ್ಟೊಂದು ಎವಿಡೆನ್ಸ್ 302 ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ. ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ನಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ ಬಂದು ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ.
ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಪಕ್ಕ ಇಲ್ಲ ಅಷ್ಟೊಂದು ಸೊ ಅಲ್ಲಿ ವಿವರವಾಗಿ ಅವ್ರು ಮಾತನಾಡ್ತಾರೆ. CC ಕ್ಯಾಮ್ರಾ ಫುಟೇಜ್ಗಳಿದೆ, ಹೊಡೆದಿದ್ದಾರೆ, ಬರೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಆಮೇಲೆ ಇನ್ನೊಂದು ಕೂಡ ಹೇಳ್ತಾರೆ ಅದರಲ್ಲಿ, ಪವಿತ್ರ ಗೌಡಗೂ ಕೂಡ ದರ್ಶನ್ ಅವರು ಹೊಡೆದಿದ್ರು ಅಂತ ಹೇಳಿ. ಸೊ ಪವಿತ್ರ ಗೌಡ ಕೂಡ RR ನಗರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು, ಸೋಮವಾರ ಅಷ್ಟೇ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ರು ಅಂತ ಹೇಳಿ. ಹಿಂದೆ ಹಲವು ರೀತಿಯಾದಂಥದ್ದು ಕೇಳಿ ಬರ್ತಾ ಇದ್ದಿದ್ದು ಇಡೀ ಗ್ಯಾಂಗ್ ವಿಚಾರದಲ್ಲಿ. ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು, ಕುಡ್ದಾಗ ಹೇಗೆ ಹೊಡಿತಾರೆ ಗೊತ್ತೇ ಆಗೋದಿಲ್ಲ, ಆ ರೀತಿಯಾಗಿ ಹೊಡೆದು ಕಳಿಸ್ತಾರೆ ಅಂತ ಎಲ್ಲ ಕೇಳ್ಕೊಳ್ತಾ ಇದ್ವಿ. ಬಟ್ ಯಾವುದು ಕೂಡ ಸಾಕ್ಷಿಗಳು ಸಿಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಈಗ ಅವರ ಪತ್ನಿಗೆ ಹೊಡೆದಂಥ ಸಂದರ್ಭದಲ್ಲೇ ಜೈಲಿಗೆ ಹೋಗಿ ಬಂದಿದ್ರು 1 ತಿಂಗಳು. ಈಗ ಇಲ್ಲಿ ಪವಿತ್ರ ಗೌಡಗೂ ಕೂಡ ಹೊಡೆದು ಅವರು ಅಡ್ಮಿಟ್ ಆಗೋ ಮಟ್ಟಕ್ಕೆ ಹೊಡೆದಿದ್ದಾರೆ ಅಂತಂದರೆ ಯಾವ ಮನಸ್ಥಿತಿ ಇರಬೇಕು, ಹೇಗಿರಬೇಕು ಇವರು ಅಂತ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಇಬ್ಬರು ವ್ಯಕ್ತಿಗಳು ಮಾತನಾಡಿರುವಂಥ ಆಡಿಯೋ ಸಾಕ್ಷ್ಯವಾಗಿ ಕನ್ಸಿಡರ್ ಆಗುತ್ತೆ ಅಂತ ಏನೂ ಅನ್ಕೊಳ್ಳೋದಿಲ್ಲ, ಸುಮ್ಮನೆ ಜನರಲ್ ಆಗಿ ಅವ್ರು ಮಾತನಾಡ್ಕೊಂಡಂಗಿದೆ. ಬಟ್ ಆ ಕರಾಳತೆಯನ್ನು ಹೇಳಿದ್ದಾರೆ, ಕೊಲೆ ಆಗುವಂಥ ಕರಾಳತೆಯನ್ನು, ವಿವರಣೆಯನ್ನು ಕೊಟ್ಟಿರೋದು ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಹೇಗೆ ನಡೆದಿರಬಹುದು ಅಂತ ಹೇಳಿ. ಸೊ ಹೇಗೆ, ಯಾವ ರೀತಿಯಾಗಿ ನೋಡ್ತಾರೆ ಈ ಆಡಿಯೋ ಸಂಭಾಷಣೆಯನ್ನು ನರಸಿಂಹಮೂರ್ತಿ? ಅರುಣ್ಣ, ಒಬ್ಬರು ಪೊಲೀಸ್ ವ್ಯಕ್ತಿ ಹಾಗೂ ಮತ್ತೊಬ್ಬರು ಸಾರ್ವಜನಿಕರು ಮಾತನಾಡಿದ್ದಾರೆ ಎನ್ನಲಾದಂತಹ ಈ ಒಂದು ಆಡಿಯೋ ಏನಿದೆ, ಈ ಆಡಿಯೋ ಇದೀಗ ವೈರಲ್ ಆಗಿದೆ. ಈ ಆಡಿಯೋ ಸಂಭಾಷಣೆ ಏನಿದೆ ಇದು ಕೊಲೆಯ ಸುತ್ತವೂ ಕೂಡ ಸುತ್ತಿದೆ, ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇಲ್ಲಿ ದರ್ಶನ್ನ ಕ್ರೂರತೆಯ ಬಗ್ಗೆ ಇಂಚಿಂಚು ಆ ವ್ಯಕ್ತಿ ಮಾತನಾಡಿದ್ದಾರೆ ಆಡಿಯೋದಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ರೇಣುಕಾಸ್ವಾಮಿಯನ್ನು ಕರ್ತಂದು ಆತನನ್ನು ಕೋಳಿಯನ್ನು ಮೇಲಕ್ಕೆ ಎಸೆಯೋ ರೀತಿ ಎಸ್ತಿದ್ದಾರೆ. ಅದರ ಜೊತೆಗೆ ಆತನ ತಲೆಯನ್ನು ಅಲ್ಲೇ ನಿಂತಿದ್ದಂತಹ ಒಂದಷ್ಟು ಶೆಡ್ಗಳಲ್ಲಿ ವಾಹನಗಳು ನಿಂತಿರ್ತಿದ್ದೋ ಅದಕ್ಕೆ ತಲೆಯನ್ನು ಗುಚ್ಚಿದ್ದಾರೆ. ಅಂದರೆ ಈತ ಅಜಾನುಬಾಹು ಮತ್ತು ಆತ ಪಾಪ ಒಂಥರ ಸಣ್ಣಕ್ಕೆ ತೆಳ್ಳಗಿರ್ತಕ್ಕಂಥ ಹುಡುಗ, ಆತನ ಮೇಲೆ ಈತ ಪೌರುಷವನ್ನು ತೋರಿಸಿದ್ದಾರೆ. ಯಾವ ಮಟ್ಟಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳೋದಕ್ಕೂ ಅಸಾಧ್ಯ, ಆ ರೀತಿಯಾಗಿ ಹೊಡೆದಿದ್ದಾರೆ. ಇದೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಕಡೆಯಿಂದ ಮಾತನಾಡಿರೋ ವ್ಯಕ್ತಿ ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ಬೇಲ್ ಸಿಗೋದಿಲ್ಲ, ವರ್ಷ ಆದರೂ ಆಯಿತು ಅನ್ನೋ ಮಟ್ಟಿಗೂ ಕೂಡ ಮಾತನಾಡಿದ್ದಾರೆ. ಅಂದರೆ ಸಾಮಾನ್ಯ ಜನರು ಇದನ್ನು ಮಾತನಾಡೋದಕ್ಕೆ ಆಗೋದಿಲ್ಲ. ಯಾರೋ ಅಲ್ಲಿ ಹತ್ತಿರದಲ್ಲಿ ನೋಡಿದಂಥವ್ರು, ಆ ಒಂದು ಸ್ಥಳವನ್ನು ನೋಡಿದಂಥವ್ರು, ಅಲ್ಲಿ ಏನಾಗಿದೆ ಅಂತೇಳಿ ಗಮನಿಸಿದಂಥವ್ರು, ಪ್ರಕರಣ ಈಗ ಯಾವ ಹಂತದಲ್ಲಿದೆ ಅಂತೇಳಿ ಗೊತ್ತಿರೋ ಅಂಥವರೇ ಮಾತನಾಡಿದ್ದಾರೆ. ಮತ್ತು ಈ ಒಂದು ದರ್ಶನ್ನ ಪ್ರಕರಣದಲ್ಲಿ ಕೈ ಬಿಡೋದಕ್ಕೆ ಅಂತೇಳಿ ಸಾಕಷ್ಟು ಪ್ರೆಷರ್ಗಳು ಬಂದು ಆ ಪ್ರೆಷರ್ಗಳನ್ನೆಲ್ಲವನ್ನು ಮೆಟ್ಟು ನಿಂತರು. ಸಾಕಷ್ಟು ರಾಜಕಾರಣಿಗಳಿಂದ ಕಾಲ್ ಬಂದರೂ ಕೂಡ ಕಮಿಷನರ್ ಅದಕ್ಕೆ ಸೊಪ್ಪಾಗಲಿಲ್ಲ, ಇಲ್ಲ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ಅರೆಸ್ಟ್ ಮಾಡಿದ್ರು. ಆ ಮಟ್ಟಿಗೆ ಈ ಒಂದು ಸಂಭಾಷಣೆ ನಡೀತಾ ಹೋಗ್ತಿದೆ. ಅದ್ರ ಜೊತೆಗೆ ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ಅಂದರೆ ಕಸ್ಟಡಿಗೆ ತೆಗೆದುಕೊಳ್ತೀವಿ, ಇವರು ಮಾರಕಾಸ್ತ್ರವನ್ನು ಏನು ಬಳಸಿದ್ರು ಅದನ್ನು ಸೀಸ್ ಮಾಡಬೇಕು, ಪಂಚನಾಮೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ಮಾತನಾಡಿದ್ದಾರೆ. ಹೀಗಾಗಿ ಯಾರೋ ಒಬ್ಬರು ಅಧಿಕಾರಿ ಮಾತನಾಡಿದ್ದಾರೆ ಅನ್ನಲಾದಂತಹ ಈ ಒಂದು ಆಡಿಯೋ ಏನಿದೆ ಇದು ವೈರಲ್ ಆಗಿದೆ. ಕೇವಲ ದರ್ಶನ್ ಈತನಿಗಷ್ಟೇ ಅಲ್ಲ, ಇತ್ತೀಚೆಗೆ ಪವಿತ್ರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಿದ್ರು. ಆ ಹಲ್ಲೆಯನ್ನು ನಡೆಸಿರೋದಕ್ಕೆ ಇತ್ತೀಚೆಗೆ ಕಳೆದ ಸೋಮವಾರವಷ್ಟೇ ಪವಿತ್ರ ಗೌಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು ಅನ್ನೋ ಮಟ್ಟಿಗೆ ಕೂಡ ಮಾತನಾಡಿದ್ದಾರೆ. ಹೀಗಾಗಿ ಈ ಒಂದು ಆಡಿಯೋ ಇವರ ಕ್ರೌರ್ಯತೆ, ಇವರ ಕ್ರೂರತೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಯಾವ ರೀತಿಯಾಗಿ ಇವರು ರೇಣುಕಾಸ್ವಾಮಿಯನ್ನು ಕರೆತಂದು ಹಲ್ಲೆಯನ್ನು ನಡೆಸಿದ್ರು, ಮೃಗಗಳ ರೀತಿ ಆತನ ಮೇಲೆ ವರ್ತನೆಯನ್ನು ಮಾಡಿದ್ರು ಅನ್ನೋದನ್ನು ಈ ಆಡಿಯೋದಲ್ಲಿ ಕೇಳಬಹುದಾಗಿದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ. ಸೊ ರೇಣುಕಾಸ್ವಾಮಿ ತಲೆಯನ್ನು ಟ್ರಕ್ಗೆ ಗುದ್ದಿಸಿ ಈ ಕೊಲೆಯನ್ನು ಮಾಡ್ತಾರೆ, ಎತ್ತಿ ಗೋಡೆಗೆ ಹೊಡಿತಾರೆ ಅನ್ನೋದನ್ನೆಲ್ಲ ಮಾತನಾಡಿದ್ದಾರೆ ನೋಡಿ. ಪಕ್ಕ ಅಷ್ಟೊಂದು ಎವಿಡೆನ್ಸ್ 302ಗೆ FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ, ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್, ರಾಡಲ್ ಹೊಡೆದು ಅದು ಹೊಡೆದು. ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಎಲ್ಲ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ? ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಟ್ ಆಗಿ RR ಹಾಸ್ಪಿಟಲ್. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ.
ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಪಕ್ಕ ಇಲ್ಲ ಅಷ್ಟೊಂದು ಎವಿಡೆನ್ಸ್. ಸೊ ಅಷ್ಟೊಂದು ಎವಿಡೆನ್ಸ್ಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ. CC ಕ್ಯಾಮ್ರಾ ದೃಶ್ಯಗಳಿದ್ದಾವೆ ಅಂತಂದರೆ ಆ ವ್ಯಕ್ತಿ ನೋಡಿರ್ತಾರೆ ಅಂತಲೇ ಅರ್ಥ. ನೋಡಿದ ಮೇಲೆ ಅದನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡದೆ ಅದನ್ನೆಲ್ಲ ಹೇಳಕ್ಕಂತೂ ಆಗೋದಿಲ್ಲ. ಇಲ್ಲ ಕೆಲವರು ಹಂಗೆ ಹೇಳ್ಬೋದು. ಬಟ್ ಇಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ ಇಷ್ಟೊಂದು ಯಾಕೆ ಇದು ತಲುಪ್ತು ಅಂತ ಹೇಳಿ. ಸೊ ಇಲ್ಲಾದಿದ್ರೆ ದೊಡ್ಡವ್ರನ್ನೆಲ್ಲ ಹಾಗೆ ಬಿಟ್ಟು ಕಳಿಸ್ತಾ ಇದ್ರು ಸರ್ ಅಂತಂದರೆ ಇಲ್ಲಿ ಮಸ್ಟ್ ಎವಿಡೆನ್ಸ್ಗಳು ಇರೋದ್ರಿಂದನೇ ಅವ್ರನ್ನ ಎಳ್ಕೊಂಡು ಬಂದು ಕೂರಿಸಿದ್ದಾರೆ ಇಲ್ಲಿ.